ಏನಾದರೂ ಮಾಡಿ ದಮ್ ಕಟ್ಟಿಯಾದರೂ ಕೆಲಸ ಮಾಡೋಣ, ಒಟ್ನಲ್ಲಿ ಡೆವಿಲ್ ಚಿತ್ರವನ್ನ ಅಕ್ಟೋಬರ್ನಲ್ಲಿ ಬಿಡುಗಡೆ ಮಾಡೋಣ ಎಂದು ದರ್ಶನ್ ಈ ಹಿಂದೆ ಕಾಟೇರ್ ಚಿತ್ರದ 50ನೇ ದಿನದ ಸಂಭ್ರಮಾಚರಣೆಯಲ್ಲಿ ಹೇಳಿದ್ದರು. ಆದರೆ ಇದು ಸಾಧ್ಯನಾ? ಇಂತಹದ್ದೊಂದು ಪ್ರಶ್ನೆ ಕೆಲ ದಿನಗಳಿಂದ ದರ್ಶನ್ ಅವರ ಅಭಿಮಾನಿಗಳನ್ನ ಕಾಡ್ತಿದೆ. ಅದಕ್ಕೆ ಕಾರಣ ದರ್ಶನ್ ಅವರಿಗೆ ಆದ ಶಸ್ತ್ರಚಿಕಿತ್ಸೆ. ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಪೆಟ್ಟು ಮಾಡಿಕೊಂಡ ದರ್ಶನ್ ಸದ್ಯಕ್ಕೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಇನ್ನು ವೈದ್ಯರು ಕಡ್ಡಾಯವಾಗಿ 1 ತಿಂಗಳು ವಿಶ್ರಾಂತಿಯನ್ನ ಪಡೆಯಬೇಕು ಎಂದು ದರ್ಶನ್ ಅವರಿಗೆ ಹೇಳಿದ್ದಾರೆ. ಹೀಗಾಗಿಯೇ ಡೆವಿಲ್ ಅಕ್ಟೋಬರ್ಗೆ ಬಂದೇ ಬರುತ್ತೆ ಎಂದು ಈಗ ಹೇಳಲು ಅಸಾಧ್ಯ. ದರ್ಶನ್ ಚಿತ್ರೀಕರಣದ ಅಖಾಡಕ್ಕೆ ರೀ-ಎಂಟ್ರಿ ಕೊಟ್ಟ ದಿನದಂದೇ ಡೆವಿಲ್ ಚಿತ್ರದ ಬಿಡುಗಡೆಯ ವಿಚಾರದಲ್ಲಿ ಸ್ಪಷ್ಟತೆ ಸಿಗಲಿದೆ. ಉಳಿದಂತೆ ಡೆವಿಲ್ ಚಿತ್ರದ ನಾಯಕಿ ಯಾರು ಅನ್ನುವ ಗುಟ್ಟು ಇನ್ನೂ ರಟ್ಟಾಗಿಲ್ಲ. ಮೊದಲ ಹಂತದ ಚಿತ್ರೀಕರಣ ಮುಕ್ತಾಯವಾಗಿದೆ ಅನ್ನುವುದು ಸದ್ಯದ ಇನ್ನೊಂದು ತಾಜಾ ಸುದ್ದಿ. ಅಜನೀಶ್ ಲೋಕನಾಥ್ ಸಂಗೀತ, ಸುಧಾಕರ್ ಜೆ. ರಾಜ್ ಛಾಯಾಗ್ರಹಣ ಡೆವಿಲ್ ಚಿತ್ರಕ್ಕೆ ಇದೆ ಅನ್ನುವ ವಿಚಾರ ನಿಮಗೆ ಗೊತ್ತೇ ಇರಬೇಕು. ಇನ್ನು ಈ ವರ್ಷದ ಆರಂಭದಲ್ಲಿ ಬಿಡುಗಡೆಯಾದ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಟೀಸರ್ ಅಭಿಮಾನಿಗಳಲ್ಲಿ ಈಗಾಗಲೇ ಸಾಕಷ್ಟು ನಿರೀಕ್ಷೆ ಹುಟ್ಟುಹಾಕಿದೆ. ಚಿತ್ರವನ್ನು ಜೈ ಮಠ ಕಂಬೈನ್ಸ್ ಪ್ರಸ್ತುತಪಡಿಸುತ್ತಿದ್ದು, ವೈಷ್ಣವ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಜೆ. ಜಯಣ್ಣ ಮತ್ತು ಪ್ರಕಾಶ್ ವೀರ್ ಚಿತ್ರಕ್ಕೆ ಹಣ ಹೂಡುತ್ತಿದ್ದಾರೆ. ಒಟ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಅಂಗಳಕ್ಕೆ ಚಾಲೆಂಜಿಂಗ್ ಆದ ಪಾತ್ರವೊಂದನ್ನು ನಿರ್ವಹಿಸಲು ಮಹೇಶ್ ಮಂಜ್ರೇಕರ್ ಕನ್ನಡಕ್ಕೆ ಮರಳಿ ಬರುತ್ತಿದ್ದಾರೆ. ದರ್ಶನ್ ಹಾಗೂ ಮಹೇಶ್ ಮಂಜ್ರೇಕರ್ ಅವರ ಜುಗಲಬಂದಿ ಚಿತ್ರದಲ್ಲಿ ಹೇಗಿರಲಿದೆ ಅನ್ನುವುದಕ್ಕೆ ಉತ್ತರ ಸಿಗಲು ಇನ್ನೂ ಸಮಯ ಇದೆ. ಡೆವಿಲ್ ಗೆಟಪ್ಪಿನಲ್ಲಿ ದರ್ಶನ್ ಅಖಾಡಕ್ಕೆ ಮತ್ತೆ ಯಾವಾಗ ಧುಮುಕಲಿದ್ದಾರೆ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಅನೇಕರನ್ನ ಕಾಡ್ತಿದೆ. ಉತ್ತರ ಶೀಘ್ರದಲ್ಲಿಯೇ ಸಿಗುವ ನಿರೀಕ್ಷೆ ಇದೆ.